मोटा निक परा ಕನ್ನಡ ಬರುತ್ತೆ ఎవరు వేసిండు మీరే వేయండి మీరంతా అనుకున్నాడా ఏ మొట్టన కొడుక ఏంటి 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 ಹೇಳಿ ನಿಮ್ಮ ಹೆಸರು? ನನ್ನ ಹೆಸರು ಶಶಿಕಲಾ ಅಂತ. ದೇವನಹಳ್ಳಿ ಹೆಸರು ಸಾಕು ಅಂತ. ನಾವಿಬ್ಬರೂ 5 ವರ್ಷದಿಂದ ಇಷ್ಟಪಡ್ತಾಯಿದ್ವಿ. ಸೊ ಅದರಿಂದ ನಾವು 4ನೇ ತಾರೀಕು ಹೋಗ್ಬಿಟ್ಟು ಮ್ಯಾರೇಜ್ ಆದ್ವಿ. ಎಲ್ಲಿ? ಅಂಗಟ್ಟದಲ್ಲಿ ಶಿವನ್ ಟೆಂಪಲ್ ಅಲ್ಲಿ ಹೋಗ್ಬಿಟ್ಟು ಇಬ್ಬರೂ ಇಷ್ಟ ಪ್ರಕಾರನೇ ಇಬ್ಬರು ಹೋಗ್ಬಿಟ್ಟು ಮದುವೆ ಆಗಿದ್ವಿ. ಇದು ನಮ್ಮ ಕಡೆಯವರು ಮತ್ತು ನಮ್ಮ ರಿಲೇಷನ್ ಎಲ್ಲರೂ ಜಾಸ್ತಿ ಬಯಸ್ತಾ ಇದ್ದಾರೆ, ನಮಗೇನಾದರೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದರಿಂದ ನಮ್ಗೆ ರಕ್ಷಣೆ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೇನು ಈ ಥರ ಸ್ಟೇಷನ್ ಮುಖಾಂತರವಾಗಿ ಬಂದಿರೋದು. ಅವ್ರಿಗೇನು ತೊಂದರೆ ಆಗದಿರೋ ಥರ ನಮ್ಮಿಬ್ರಿಗೂ ಏನು ತೊಂದರೆ ಆಗದಿರೋ ಥರ ಮಾಡ್ತೀವಿ. ಈಗ ಹುಡುಗ ನಿಮ್ಗೆ ಯಾವ ರೀತಿ ಪರಿಚಯ? ನಿಮಗೆ ಅವರು ಎಷ್ಟು ವಯಸ್ಸು? ಅವರಿಗೆ ನಿಮ್ಗೆ ಎಷ್ಟು ವಯಸ್ಸು? ನಿಮ್ಮಿಬ್ಬರ ಹೆಸರು ಹೇಳಿ. ಅವ್ರ ಹೆಸರು ಪ್ರವೀಣ್. ಜೋರಾಗಿ ಹೇಳಿ. ಅವ್ರ ಹೆಸರು ಪ್ರವೀಣ್. ಯಾವ ಊರು? ಕಳೆಬೂರು. ನಿಮ್ಮಿಬ್ಬರು ಪರಿಚಯ ಆಗಿ? ನಮ್ಮದು ಊರಲ್ಲಿ ಪರಿಚಯ ಆಗಿದೆ ಫ್ರೆಂಡ್ಸ್ ಮುಖಾಂತರ. ಯಾವ ಊರಲ್ಲಿ? ನಾನು ಅವ್ರೂರಿಗೆ ಹೋಗ್ತಾ ಇದ್ದೆ, ಹಳೆ ಊರಿಗೆ ಹೋಗ್ತಾ ಇದ್ದೆ. ಫ್ರೆಂಡ್ಸ್ ಮುಖಾಂತರ ಪರಿಚಯ ಆಗಿ ನಾವು ಇಷ್ಟಪಟ್ಟು ಮ್ಯಾರೇಜ್ ಆಗಿದೆ. ಈಗ ಯಾವ ರೀತಿ ನಿಮ್ಮ ಫ್ಯಾಮಿಲಿ ಕಡೆ ಬೆದರಿಕೆ ಬರ್ತಾಯಿದೆ? ಅದು ಈಚೆ ಬಂದರೆ ಅಂದರೆ ಅವನಿಗೆ ಏನಾದರೂ ತೊಂದರೆ ಮಾಡ್ತಾರೆ, ಬದುಕೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ತೊಂದರೆ ಮಾಡ್ತಾರೆ. ಅದರಿಂದ ನಾವು ಹೇಳ್ತಾ ಇದ್ದೀವಿ. ಅಲ್ಲ, ಅವ್ರು ಹೇಳ್ತಾ ಇದ್ದಾರೆ ರಿಲೇಟಿವಲ್ಲಿ ನೀವು ಅಣ್ಣ ಅಕ್ಕ ತಮ್ಮ ಆಗ್ತಾರೆ ಅಂತ ಹೇಳ್ತಾರೆ. ಅದೆಲ್ಲ ಇಲ್ಲ, ಅದೆಲ್ಲ ಸುಳ್ಳು. ಹಾಂ ಹಾಂ ಹಾಂ. ಏನು ಸುಳ್ಳು? ಹುಡುಗಿಗೆ 4 ವರ್ಷ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅದೇನಿಲ್ಲ. ಏಜ್ ಇಲ್ಲ ಅನ್ನೋ ಥರ ಇಲ್ಲ, ಕರೆಕ್ಟಾಗಿ ಇದೆ. ಎಷ್ಟು ನಿಮಗೆ ಏಜ್ ಎಷ್ಟು ಅವ್ರಿಗೆ ಎಷ್ಟು? 29, ಅವ್ರಿಗೆ 30 ಇಲ್ಲ. ಏನು ಕೆಲಸ ಮಾಡ್ತೀವಿ? ಅವರು ಡ್ರೈವಿಂಗ್ ಮಾಡ್ತಾರೆ ಮತ್ತು ಸೂಪರ್ವೈಸರ್. ಅಲ್ಲ, ಅವರು ನಿಮ್ಮ ರಿಲೇಟಿವ್ಸಾ ಅಥವಾ ಬೇರೆ ಊರು? ರಿಲೇಟಿವ್ಸ್ ಆಗಿಲ್ಲ, ಬಟ್ ಒಂದೇ ಕ್ಯಾಸ್ಟ್ ಆಗೋದು. ನಿಮ್ಮ ಹೆಸರಮ್ಮ? ಶಶಿಕಲಾ. ನಾನು ಶಶಿಕಲಾ ಅನ್ನೋರು 5 ವರ್ಷದಿಂದ ಪ್ರೀತಿ ಮಾಡಿದ್ರೆ. ಹಳೆಯೂರು ನಮ್ಮದು. ಎಲ್ಲಿ? ಹಳೆಯೂರ ಹತ್ರ. ಯಾವ ತಾಲೂಕು? ಹೊಸಕೋಟೆ ತಾಲೂಕು. ಊರಿಗೆ ಬರ್ತಾ ಇದ್ದಾಗ ಹಿಂಗೆ ಪರಿಚಯ ಆಗಿ ಇನ್ಸ್ಟಾಗ್ರಾಮಿಂದ ಪ್ರೀತಿ ಆಯಿತು. ತಿರ್ಗಿ 2 ವರ್ಷದಿಂದ ಮನೆಗೆ ಹೇಳಿದ್ವಿ. ಮನೆಗೆ ಹೇಳಿ ನಮ್ಮ ಮನೆಯವ್ರನ್ನೂ ಕಳಿಸಿದ್ರಿ ಹಿಂಗೆ ಮದುವೆಗೆ ಅಂತ. ಅವ್ರ ಮನೆಯವ್ರು ಒಪ್ಪಲ್ಲ, ಕೊಡಲ್ಲ, ಹಿಂಗೆ ಮಾತಾಡಿದರು. ಈಗ ಆದರೂ ನಾನು ಒಪ್ಕೊಂಡು ಮಾತಾಡೋಣ ಅಂತ ಮದುವೆ ಆಗೋಣ ಅಂತ ಇವ್ರಿಗೆ ಹೇಳಿದ್ದೆ. ತಿರುಗಿ ಹುಡುಗಿಗೆ ಬೇರೆ ಸಂಬಂಧ ಮಾಡಿಬಿಟ್ಟು ವಿಷಯ ಕುಡಿತು ಅವ್ರಿಗೆ ಮಾಡ್ಕೊಬೇಕು ಅಂತ ಇವ್ರಿಗೆ ಟಾರ್ಚರ್ ಕೊಟ್ಟರು. ಅದರಿಂದ ನಾನು ಹೇಳಿದೆ, ಸರಿ ಆಯಿತು ನೋಡ್ಕೊಳ್ಳೋಣ ಮುಂದೆ ಅಂದ್ಬಿಟ್ಟು ಹೇಳಿದೆ. ಹುಡುಗಿಗೆ ನಾನು ನೈಟ್ ಟಾರ್ಚರ್ ಕೊಟ್ಟರು ಜಾಸ್ತಿ. ಬಂದುಬಿಡು, ನಾನು ಕರ್ಕೊಂಡೋಗಿ ಬಂದುಬಿಡು ಫೋನ್ ಮಾಡಿದ್ವಿ ಹುಡುಗಿ. ನಾನು ಬಂದು ಕರ್ಕೊಂಬಂದು ಅವತ್ತೇ ಮದುವೆ. ಇದು ಬಂದು ಬೆದರಿಕೆ ಮಾಡಿದ್ರು, ಈ ಥರ ಸಾಯಿಸಕ್ಕೆ ಈಚೆಗೆ ಬಂದರೆ ಬಿಡಲ್ಲ ಹಂಗೆ ಅಂತ. ಎಲ್ಲಿ? ಇಲ್ಲ ಫೋನ್ ಮುಖಾಂತರ ಈಗ ಹಿಂಗೆ ಸ್ಟೇಷನ್ಗೆ ಬಂದು ಈ ಥರ ಮಾಡಿದ್ರು. ಈಗ ಸ್ಟೇಷನಲ್ಲಿ ಏನು ಇತ್ಯರ್ಥ ಮಾಡ್ಕೊಂಡ್ರಿ? ಎರಡು ಕುಟುಂಬನ ಕರೆಸಿದ್ರ ಅಥವಾ ಏನು? ಕರೆಸಿದ್ರು. ಈಗ ಇಲ್ಲಿ ಹಂಗೆ ಹೇಳೋದು, ಇಲ್ಲಿ ಹಂಗೆ ಬೆದರಿಕೆ ಕೊಡ್ತಾರೆ, ಈಚೆ ಬಂದರೆ ಬಿಡಲ್ಲ ಮಾಡ್ತಾರೆ. ಯಾಕೆ ಆ ಥರ ಬೇದಕ್ಕೆ? ಅದೇ ಅವ್ರು ಮದುವೆ ಆಗಿದ್ದೀನಿ ಅಲ್ಲಿ ಕೆಲಸ ಏನೇ ಅಲ್ವಾ? ಏನು ಸಮಸ್ಯೆ? ಏನು ನಾನು ಇದಿಲ್ಲ ಅಂತ, ದುಡ್ಡಿಲ್ಲ ಇದಿಲ್ಲ. ಹುಡುಗಿಯವ್ರ ಕಡೆ ಚೆನ್ನಾಗಿದ್ದಾರೆ ಅಂತಾರೆ, ನೀವು ಬಡವರಂತ. ಹಾಂ, ಬಡವರು ನಾನು. ನಿಮ್ಮ ಹೆಸರು? ಪ್ರವೀಣ್. ಈಗ ಎಷ್ಟೇ ಸ್ವಲ್ಪ ಸೈಡ್ ಬಂದು
ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.